ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಹೊತ್ತಿರುವಂಥ ಡಾಕ್ಟರ್ ಸೂರಜ್ ರೇವಣ್ಣನವರ ಏನು ತೋಟ ನೋಡ್ತಾ ಇರ್ಬೋದು ನೀವು. ಇದು ಹೊಳೆನರಸೀಪುರ ತಾಲೂಕಿನ ಗನ್ನಿಕಡದ ಹೇಮಾವತಿ ನದಿ ಏನಿದೆ ಆ ನದಿ ಪಕ್ಕದಲ್ಲೇ ಇರೋಂಥ ತೋಟ. ಸುಮಾರು 16 ಎಕರೆಯಲ್ಲಿರುವಂಥ ಈ ತೋಟ ನೀವು ನೋಡ್ತಾ ಇರ್ಬೋದು. ಇಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಸಹ ಬೆಳೆದಿರೋದಕ್ಕೆ ತೆಂಗಿರ್ಬೋದು, ಬಾಳೆ ಇರ್ಬೋದು, ಸಪೋಟ ಇರ್ಬೋದು, ನಾನಾ ರೀತಿಯ ಬೆಳೆಗಳನ್ನು ಸಹ ಬೆಳೆದಿರೋಂಥದ್ದು. ಇದಲ್ಲದೆ ನೂತನವಾಗಿ ವಾಸಕ್ಕೆ ಮನೆ ಕೂಡ ನಿರ್ಮಾಣ ಮಾಡಿದ್ದಾರೆ. ಆ ಮನೆಯಲ್ಲಿ ಈಗ ಸದ್ಯ ಯಾರೂ ಇಲ್ಲ, ಮತ್ತು ಕೆಲವು ಕೆಲಸಗಾರರು ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇರೋಂಥದ್ದು. ತೋಟದ ಮನೆಯಲ್ಲ ಆಗಿರ್ಬೋದು, ಅಂದರೆ ತೋಟ ನೋಡ್ಕೊಳ್ಳೋಂಥ ಕೆಲಸಗಾರರು, ಮತ್ತು ನೂತನವಾಗಿ ಏನು ಮನೆ ವಾಸಕ್ಕೆ ಮನೆ ನಿರ್ಮಾಣ ಮಾಡ್ತಾರೆ ಅಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಕೆಲವರು ಕೆಲಸಗಾರರು ಕೂಡ ಕೆಲಸ ಮಾಡ್ತಾರಂತ. ಅದು ಬಿಟ್ಟರೆ ಯಾರು ಕೂಡ ಆ ತೋಟದ ಮನೆಯಲ್ಲಿ ಈಗ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ತೋಟದ ಮನೆಯ ಮುಂಭಾಗ ಏನು ದೊಡ್ಡದು ಗೇಟ್ ಇದೆ, ಆ ಗೇಟನ್ನು ಸಹ ಬೀಗ ಹಾಕಿರೋಂಥದ್ದು. ಇಲ್ಲ ಅಂದರೆ ಪ್ರತಿನಿತ್ಯ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಪ್ರಜ್ವಲ್ ಮತ್ತು ಸೂರಜ್ ರೇವಣ್ಣನ ಅಭಿಮಾನಿಗಳು ಸಹ ಇಲ್ಲಿ ಬರ್ತಾ ಇದ್ರು. ಇದಲ್ಲದೆ JDS ಕಾರ್ಯಕರ್ತರು ಅಷ್ಟೇ, ಏನು ಚನ್ನರಾಯಪಟ್ಟಣ ಆಗಿರ್ಬೋದು, ಹೊಳೆನರಸೀಪುರ ಆಗಿರ್ಬೋದು, ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಇಲ್ಲಿ ಪ್ರತಿನಿತ್ಯ ಬರ್ತಾ ಇದ್ರು. ಆದರೆ ಈಗ ಸದ್ಯ ಡಾಕ್ಟರ್ ಸೂರಜ್ ರೇವಣ್ಣ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸದ್ಯಕ್ಕೆ ಏನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಈವರೆಗೂ ಕೂಡ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಆಗಿರ್ಬೋದು ಅಥವಾ ಹೊಳೆನರಸೀಪುರ ಆಗಿರ್ಬೋದು, ಇಲ್ಲೆರಡೂ ಕೂಡ ಅಲ್ಲಿ ಇವರು ಸೂರಜ್ ರೇವಣ್ಣ ಮೇಲೆ ಯಾವುದೇ ರೀತಿ ಪ್ರಕರಣ ದಾಖಲಾಗಿಲ್ಲ. ಆದರೆ ಇತ್ತನೂ ಅಷ್ಟೇ, ಇಲ್ಲಿ ಮನೆ ಆಗಿರ್ಬೋದು ಅಥವಾ ಹೊಳೆನರಸೀಪುರ ಮನೆ ಆಗಿರ್ಬೋದು ಅಥವಾ ಚನ್ನರಾಯಪಟ್ಟಣದ ಎಲ್ಲೂ ಕೂಡ ಸೂರಜ್ ರೇವಣ್ಣ ಇಲ್ಲ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.